ನಮಸ್ಕಾರ ಗೆಳೆಯರೆ, ಫಿನ್ ಏಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನು ಹಿಟ್ ಮಾಡಿ. ಇವತ್ತು ನಾವು ನಿಮ್ಮದೇ ಆದಂತಹ ಒಂದು ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಇವತ್ತಿನ ಒಂದು ಮಾರ್ಕೆಟ್ ಪರ್ಫಾರ್ಮೆನ್ಸನ್ನು ನೋಡಿದರೆ 14 ದಿನಗಳ ಒಂದು ರ್ಯಾಲಿ ಏನು ಮಾರ್ಕೆಟ್ ತೋರಿಸಿತ್ತು ಅದನ್ನು ಎಂಡ್ ಮಾಡಿ ಇವತ್ತು ಮಾರ್ಕೆಟ್ ನೆಗೆಟಿವ್ನಲ್ಲಿ ಕ್ಲೋಸ್ ಆಗಿದೆ. ಇದಕ್ಕೆ ಬಹಳಷ್ಟು ಫ್ಯಾಕ್ಟರ್ಸ್ ಇಂಪ್ಯಾಕ್ಟ್ ಮಾಡಿದ್ದಾವೆ. ಅದರಿಂದ ಮಾರ್ಕೆಟ್ನಲ್ಲಿ ಕರೆಕ್ಷನ್ ಆಗಿದೆ. ಕೆಲವೊಂದಿಷ್ಟು ಜನ ಪ್ರಾಫಿಟ್ ಬುಕ್ಕಿಂಗ್ ಅಂತಾರೆ, ಕೆಲವೊಂದಿಷ್ಟು ಜನ US ಆಗುವಂತಹ ಒಂದು ಮೇಜರ್ ಈವೆಂಟ್ಸ್ ಅದಕ್ಕೆ ಒಂದು ಕಾರಣ ಕೊಡ್ತಾರೆ. ಇನ್ನು ಕೆಲವೊಂದಿಷ್ಟು ಜನ ಚೈನೀಸ್ ಎಕನಾಮಿನ ಒಂದು ಸ್ಲೋ ಗ್ರೋತ್ ಇದಕ್ಕೆ ಒಂದು ಕಾರಣಗಳನ್ನು ಹೇಳ್ತಾರೆ ಮಾರ್ಕೆಟ್ ಕೆಳಗಡೆ ಹೋಗೋದಕ್ಕೋಸ್ಕರ. ಮಾರ್ಕೆಟ್ ಅನ್ನುವಂಥದ್ದು ಬಹಳಷ್ಟು ಕಾಂಪ್ಲೆಕ್ಸ್ ಆಗಿರುವಂತಹ ಒಂದು ವಿಷಯ. ಈ ಒಂದು ಮಾರ್ಕೆಟ್ ಮೇಲೆ ಬಹಳಷ್ಟು ಫ್ಯಾಕ್ಟರ್ಸ್ ಇಂಪ್ಯಾಕ್ಟ್ ಮಾಡ್ತವೆ. ಮಾರ್ಕೆಟ್ನಲ್ಲಿ ವಾಲಿಟಿಲಿಟಿ ಅನ್ನುವಂಥದ್ದು ಒಂದು ನಾರ್ಮಲ್ ವಿಷಯನೇ. ಈ ರೀತಿಯಾದಂಥ ಕರೆಕ್ಷನ್ ನಮಗೆ ಒಂದು ಒಳ್ಳೆಯ ಅಪರ್ಚುನಿಟಿನೂ ಸಹ ಕೊಡುತ್ತೆ, ಕೆಲವೊಂದು ಸರಿ ಲಾಸ್ ಸಹ ಕೊಡುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಇದು ಒಂದು ಅಪರ್ಚುನಿಟಿ ಅಂತ ಹೇಳ್ಬೋದು. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಅಂದರೆ ನಾವು ಒಂದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗೆ ಇಷ್ಟು ಅಮೌಂಟ್ ಅಂತ ಕೊಡ್ತೀವಿ, ಒಂದು ಪ್ರಿಡಿಟರ್ಮೈನ್ಡ್ ಅಮೌಂಟ್. ಅವರು ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಹೇಳ್ತಾರೆ, ಅದರ ಮೇಲೆ ಒಂದು ಮೆಜರ್ ಮಾಡ್ತಾರೆ. ನಾವು ಅಷ್ಟು ಯೂನಿಟ್ಸನ್ನು ನಾವು ಪರ್ಚೇಸ್ ಮಾಡ್ತೀವಿ. ಆ ಒಂದು ಪರ್ಚೇಸ್ ಮಾಡಿರುವಂತಹ ಯೂನಿಟ್ಸಿಂದ ಅವರು ಏನು ಮಾಡ್ತಾರೆ ಆ್ಯಕ್ಚುಲಿ ಅವರು ನಾವು ಕೊಟ್ಟಿರುವಂಥ ಹಣವನ್ನು ಬೇರೆ ಬೇರೆ ಕಂಪನಿಗಳಲ್ಲಿ, ಬೇರೆ ಬೇರೆ ಸೆಕ್ಟರ್ನ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದರಿಂದ ಅಲ್ಲಿ ಸ್ವಲ್ಪ ರಿಸ್ಕನ್ನು ಕಡಿಮೆ ಮಾಡಿ ಒಂದು ರಿಟರ್ನನ್ನು ಕೊಡುವಂಥ ಒಂದು ಸಿಸ್ಟಮ್ ಇಲ್ಲಿ ಮ್ಯೂಚುವಲ್ ಫಂಡ್ನಲ್ಲಿ ಕಂಡುಬರುತ್ತೆ. ಈಗ ನಾವು ಮೊದಲಿಂದ ವೀಡಿಯೋಸ್ ಮಾಡ್ತಾಯಿದ್ದೀವಿ. ಆ ಒಂದು ಮೊದಲಿಂದ ವೀಡಿಯೋಸ್ನಲ್ಲಿ ನಾವು ಜಾಸ್ತಿ ಸ್ಟಾಕ್ ಫೋಕಸ್ಡ್ ಇರ್ತಿದ್ವಿ. ಈಗ ಸದ್ಯಕ್ಕೆ ನಮಗೆ ಮ್ಯೂಚುವಲ್ ಫಂಡ್ ಓರಿಯೆಂಟೆಡ್ ವೀಡಿಯೋಸನ್ನೇ ನಾವು ಬಹಳಷ್ಟು ಮಾಡ್ತಾಯಿದ್ದೀವಿ. ಇದರ ಒಂದು ಮೇನ್ ರೀಸನ್ ಏನಪ್ಪ ಅಂತಂದರೆ, ಸದ್ಯಕ್ಕೆ ಮಾರ್ಕೆಟ್ ಬಹಳಷ್ಟು ಮೇಲೆ ಹೋಗಿದೆ. ಮಾರ್ಕೆಟ್ ಬೆಳುತ್ತೆ ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ, ಆದರೆ ಕಾಷಿಯಸ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಸ್ಟಾಕ್ಸ್ ಹಾಗೂ ಮ್ಯೂಚುವಲ್ ಫಂಡ್ಸ್ ಇವೆರಡರಲ್ಲೂ ಇನ್ವೆಸ್ಟ್ಮೆಂಟನ್ನು ನೀವು ಈಕ್ವಲಿ ಮಾಡಿ. ಹಾಗೂ ಯಾವುದೇ ರೀತಿಯ ಫೈನಾನ್ಷಿಯಲ್ ಡಿಸಿಷನ್ನ ತೊಗೊಳ್ಳೋದಕ್ಕಿಂತ ಮುಂಚೆ ನಿಮ್ಮದೇ ಆದ ರಿಸರ್ಚನ್ನು ಮಾಡಬೇಕು. ನಂತರವೇ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ನ ತೊಗೊಳ್ಬೇಕಾಗುತ್ತೆ. ಯಾಕಂದರೆ ಇದು ನಿಮ್ಮ ಹಾರ್ಡ್ ಅರ್ನ್ಡ್ ಮನಿ. ಹೌದಾ, ನೀವು ಬಹಳಷ್ಟು ಕಷ್ಟಪಟ್ಟು ದುಡಿದಿರುವಂಥ ಹಣ. ಯಾವುದೇ ರೀತಿಯಾದಂತಹ ಇನ್ಫ್ಲೂಯೆನ್ಸರ್ನ ಮಾತುಗಳಿಗೆ ಬಗ್ಗಲಾರದೆ ನಿಮ್ಮದೇ ಆದಂತಹ ರಿಸರ್ಚನ್ನು ಮಾಡಿ ನಂತರವೇ ಇನ್ವೆಸ್ಟ್ಮೆಂಟ್ ಡಿಸಿಷನ್ನ ತೊಗೊಳ್ಳಿ. ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸ್ಗೆ ಸಾರಿ. ಇನ್ನು ನೀವು ಬಹಳಷ್ಟು ದಿನಗಳಿಂದ ನಿಮ್ಮ ಒಂದು ವಾಚ್ ಲಿಸ್ಟ್ನಲ್ಲಿ ಒಳ್ಳೆಯ ಕಂಪನಿಗಳನ್ನು ಇಟ್ಟಿರ್ತೀರ, ಆದರೆ ಯಾವಾಗಲೂ ಅದರಲ್ಲಿ ಇನ್ವೆಸ್ಟ್ ಮಾಡಿರೋದಿಲ್ಲ. ಹೌದಾ, ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಳ್ಳೋದ್ರಲ್ಲಿಯೇ ಯಾವುದೋ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನಿಮಗೆ ಕಂಡುಬರುತ್ತೆ. ಅದು ಚೆನ್ನಾಗಿ ರಿಟರ್ನ್ಸನ್ನು ಕೊಟ್ಟಿರುತ್ತೆ, ಭಾಳಷ್ಟು ಮೇಲೆ ಹೋಗಿರುತ್ತೆ. ಅಂಥ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ ನಿಮ್ಮೊಂದು ಇರುವಂತಹ ಒಂದು ಕ್ಯಾಪಿಟಲನ್ನು ಏನು ಮಾಡ್ತೀರಾ, ಇಂಥ ಒಂದು ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿಬಿಡ್ತೀರಾ. ಹ್ಯೂಜ್ ಕ್ಯಾಪಿಟಲ್ನ ಕಾನ್ಸಂಟ್ರೇಟೆಡ್ ಪೋರ್ಟ್ಫೋಲಿಯೋ ಮಾಡ್ತೀರಾ. ಇದರಿಂದ ನಿಮಗೆ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ನಿಮ್ಮ ಒಂದು ವಾಚ್ ಲಿಸ್ಟ್ನಲ್ಲಿ ನೀವು ಓಪನ್ ಮಾಡಿ, ನಿಮ್ಮ ಯಾವುದೇ ಒಂದು ಬ್ರೋಕರ್ ಆ್ಯಪನ್ನು ಓಪನ್ ಮಾಡಿ, ನಿಮ್ಮ ಒಂದು ವಾಚ್ ಲಿಸ್ಟ್ನಲ್ಲಿ ಒಳ್ಳೆಯ ಕಂಪನಿಗಳು ಅಂತ ನೀವು ಲೀಸ್ಟ್ ಮಾಡಿರ್ತೀರ. ಈ ಒಂದು ಕಂಪನಿಗಳನ್ನು ತೆಗೆದು ಪ್ರತಿ ಕಂಪನಿ ಅಥವಾ ಭಾಳಷ್ಟು ಕಂಪನಿಗಳನ್ನು ಮಾಡಿಬಿಡಿ. ಐಡಿಯಲಿ ಒಂದು 10ರಿಂದ 15 ಒಂದು ಕಂಪನಿಗಳಲ್ಲಿ ನೀವು ಒಂದೊಂದು ಸ್ಟಾಕ್ಸನ್ನು ತಗೊಳ್ತಾ ಹೋಗಿ. ಅದರ ಒಂದು ಪ್ರೈಸ್ನ ತಕ್ಕಂತೆ, ಈಗ ಪ್ರೈಸ್ ಕಡಿಮೆ ಇದ್ದರೆ 2 ಅಥವಾ 3, 5 ಸ್ಟಾಕ್ಸನ್ನು ಪರ್ಚೇಸ್ ಮಾಡಿ. ಇನ್ನು ಆ್ಯಕ್ಚುಲಿ ಒಳ್ಳೆಯ ಕಂಪನಿಗಳು ಜಾಸ್ತಿ ಪ್ರೈಸ್ನಲ್ಲೇ ಸಿಗ್ತಾ ಇರ್ತವೆ. ಆ ಒಂದು ದೊಡ್ಡ ದೊಡ್ಡ ಪ್ರೈಸಿನ ಒಂದು ಸ್ಟಾಕನ್ನು ಒಂದೊಂದು ತೊಗೊಳ್ತಾ ಹೋಗಿ. ಇದೇ ರೀತಿ ನಿಮ್ಮ ಒಂದು ವಾಚ್ ಲಿಸ್ಟ್ ಒಂದು ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ಥರ ಆಗುತ್ತೆ. ನಿಮಗೆ ಒಂದು ಕಂಪನಿ ಪರ್ಫಾರ್ಮೆನ್ಸ್ ಸರಿಯಾಗಿಲ್ಲದೆ ಇದ್ದರೂ ಇನ್ನೊಂದು ಕಂಪನಿ ಕಂಟಿನ್ಯೂಸ್ ಆಗಿ ಅಂತ ಹೇಳೋದಕ್ಕಾಗೋದಿಲ್ಲ. ಇಲ್ಲಿ ಯಾವುದೇ ರೀತಿಯಾದಂಥ ಡೆಫಿನಿಷನ್ ಇಲ್ಲ. ಮಾರ್ಕೆಟ್ನಲ್ಲಿ ಯಾವುದೋ ಒಂದು ಕಂಪನಿ ಇದ್ದರೂ ಸಹ ಇನ್ನೊಂದು ಸೆಕ್ಟರ್ನ ಒಂದು ಕಂಪನಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ. ಇದರಿಂದ ನಿಮ್ಮ ಪೋರ್ಟ್ಫೋಲಿಯೋಗೆ ಸ್ಟೆಬಿಲಿಟಿನೂ ಸಿಗುತ್ತೆ ಹಾಗೂ ರಿಟರ್ನ್ಸ್ನೂ ಸಿಗುತ್ತೆ. ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದು ಯಾವುದೇ ರೀತಿಯ ಫೈನಾನ್ಷಿಯಲ್ ಅಡ್ವೈಸ್ ಅಲ್ಲ, ಕೇವಲ ಒಂದು ಎಕ್ಸ್ಪೆರಿಮೆಂಟ್ ಅಷ್ಟೇ. ನಿಮ್ಮ ಒಂದು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಸರಿಯಾಗಿ ರಿಸರ್ಚ್ ಮಾಡಿ. ಬಹಳಷ್ಟು ನಿಮಗೆ ರಿಪಿಟೇಷನ್ ಅಂತ ಅನಿಸ್ಬೋದು, ಆದರೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಡಿಸ್ಕ್ಲೋಸರ್ನ ಕೊಡೋದು. ಅದರಿಂದ ನಿಮಗೆ ರಿಪೀಟೆಡ್ಲಿ ಈ ಒಂದು ವಿಷಯಗಳನ್ನು ಹೇಳ್ತಾ ಇರ್ತೀನಿ. ನೀವು ಬಹಳಷ್ಟು ಮೈಂಡ್ ಮಾಡ್ಕೊಳ್ಬೇಡಿ, ನಮ್ಮ ಒಂದು ಎಮೋಷನ್ಸ್ನ ಅರ್ಥ ಮಾಡ್ಕೊಳ್ಳಿ, ಆಯಿತಾ. ಹಾನೆಸ್ಟ್ ಆಗಿ
ನಾವು ನಿಮಗೆ ಒಂದು ರಿವ್ಯೂನ ಕೊಡ್ತಾ ಇದ್ದೀವಿ ಅಥವಾ ಅಡ್ವೈಸನ್ನು ಕೊಡ್ತಾ ಇದ್ದೀವಿ. ಹೀಗೆ ನೀವು ಪ್ರತಿ ತಿಂಗಳು ಸ್ವಲ್ಪ ಅಮೌಂಟನ್ನು ಫಿಕ್ಸ್ ಮಾಡಿ ನೀವು ಪರ್ಚೇಸ್ ಮಾಡಿದ ಅಥವಾ ನಿಮ್ಮ ಒಂದು ವಾಚ್ ಲಿಸ್ಟ್ನಲ್ಲಿ ಇದ್ದಂತಹ ಒಳ್ಳೆ ಕಂಪನಿಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಏನು ಶುರು ಮಾಡಿರ್ತಾರಲ್ವ ಅದರಲ್ಲಿ ಪ್ರತಿ ತಿಂಗಳು ನಿಮಗೆ ಆದಷ್ಟು 1 ಅಥವಾ 2 ಎಷ್ಟಾಗುತ್ತೋ ಅಷ್ಟು ಸ್ಟಾಕ್ಸನ್ನು ಬೈ ಮಾಡ್ತಾ ಹೋಗಿ. ಹಾಗೂ ನಿಮಗೆ ಇಲ್ಲಿ ಆಪರ್ಚುನಿಟಿನೂ ಸಿಗುತ್ತೆ. ಇಲ್ಲಿ ಒಂದು ನಿಮಗೆ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಒಂದು ವೇಳೆ ನಿಮಗೆ ಕಂಪನಿ ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಅಂದರೆ ನೀವು ಬೇರೆ ಕಂಪನಿಯಲ್ಲಿಯೂ ಸಹ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದೇ ನೀವು ಯಾವುದೋ ಒಂದು ಕಂಪನಿಯಲ್ಲಿ ಹ್ಯೂಜ್ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೀರಾ ಅಂದರೆ ನಿಮಗೆ ಒಂದು ಆಪರ್ಚುನಿಟಿ ಮಿಸ್ ಆಗುತ್ತೆ. ಯಾಕಂದರೆ ಒಂದು ಸ್ಟಾಕ್ನಲ್ಲಿ ನೀವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂದರೆ ಆ ಸ್ಟಾಕ್ ಏನಾದರೂ ಕೆಳಗಡೆ ಹೋಗಿದೆ ಅಂದರೆ ನೀವು ಲಾಸ್ನಲ್ಲಂತೂ ಸೇಲ್ ಮಾಡೋದಿಲ್ಲ, ಹೌದಾ? ಅದು ಮೇಲೆ ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರ. ಅದರ ಬದಲು ಏನಾಗುತ್ತೆ, ಸ್ವಲ್ಪ ಅಮೌಂಟನ್ನು ನೀವು ಈ ತರಹ ಹಾಕ್ತಾ ಹೋದರೆ ಇನ್ನು ಇಲ್ಲಿ ಒಂದು ಯಾವುದಾದ್ರೂ ಈ ಒಂದು ವಾಚ್ ಲಿಸ್ಟ್ನಲ್ಲಿ ಅಲ್ಲದೆ ಇನ್ನೊಂದು ಬೇರೆ ಸ್ಟಾಕ್ ಯಾವುದಾದ್ರೂ ನಿಮಗೆ ಚೆನ್ನಾಗಿ ಅನಿಸ್ತಾ ಇದ್ದರೆ ಆ ಒಂದು ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೋಸ್ಕರ ನಿಮ್ಮ ಹತ್ರ ಕ್ಯಾಪಿಟಲ್ನೂ ಇರುತ್ತೆ. ಹಾಗೂ ಆಪರ್ಚುನಿಟಿ ಆ ಒಂದು ಆಪರ್ಚುನಿಟಿಯನ್ನು ಕರೆಕ್ಟಾಗಿ ನೀವು ಕ್ಯಾಚ್ ಸಹ ಮಾಡ್ಬೋದು. ಈ ಒಂದು ಟೆಕ್ನಿಕನ್ನು ನೀವು ಯೂಸ್ ಮಾಡಿ. ನಾನು ಸಹ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ, ಅದರಿಂದ ನಿಮಗೆ ಪರ್ಸ್ನಲಿ ಸಜೆಸ್ಟ್ ಮಾಡ್ತಾ ಇರೋದು. ಇದರಲ್ಲಿ ಯಾವುದೇ ರೀತಿಯಾದಂಥ ಸ್ಟಾಕ್ಸ್ ಬಗ್ಗೆ ನಾನು ಹೇಳಿಲ್ಲ. ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಬಹಳಷ್ಟು ಒಳ್ಳೆ ಕಂಪನಿಗಳಿರ್ತಾವೆ ರೀ. ನೀವು ಕೇವಲ ಡೈಲಿ ವೀಡಿಯೋಸನ್ನು ನೋಡಿ ಆ ಸ್ಟಾಕು ಈ ಸ್ಟಾಕು ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋಂಥದ್ದು ಸುಮ್ಮನೆ ನೀವು ರ್ಯಾಂಡಮಾಗಿ ವೀಡಿಯೋಸನ್ನು ನೋಡಿ ಇನ್ಫ್ಲುಯೆನ್ಸ್ ಆಗಿ ಇನ್ವೆಸ್ಟ್ಮೆಂಟನ್ನು ಮಾಡ್ತೀರಾ. ಅದ್ರ ಬದಲು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ನಿಮಗೆ ಅಥವಾ ಬೆಸ್ಟ್ ಒಂದು ಸ್ಟಾಕ್ ರೆಕಮೆಂಡೇಷನ್ ಬೇಕು ಅಂದರೆ ನೀವು ನಿಮ್ಮ ವಾಚ್ ಲಿಸ್ಟನ್ನು ಓಪನ್ ಮಾಡಿ. ಫಸ್ಟು ವಾಚ್ ಲಿಸ್ಟ್ನಲ್ಲಿ ನಿಮಗೆ ಗೊತ್ತಿಲ್ಲದೆ ಬಹಳಷ್ಟು ಒಳ್ಳೆ ಕಂಪನಿಗಳನ್ನು ನೀವು ಇಟ್ಟಿರ್ತೀರ. ಆ ಒಂದು ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿರೋದಿಲ್ಲ ಅಷ್ಟೇ, ಕೇವಲ ವಾಚ್ ಲಿಸ್ಟ್ ಬೇರೆ ಇರ್ತದೆ, ಪೋರ್ಟ್ಫೋಲಿಯೋನೇ ಬೇರೆ ಇರ್ತದೆ. ಇದು ಬಹಳಷ್ಟು ಇನ್ವೆಸ್ಟರ್ಸ್ನ ಒಂದು ಇನ್ವೆಸ್ಟ್ಮೆಂಟ್ ಒಂದು ಪ್ಯಾಟರ್ನ್ ಬಿಹೇವಿಯರ್ ಅಂತ ಹೇಳ್ಬೋದು. ವಾಚ್ ಲಿಸ್ಟೇ ಬೇರೆ ಇರುತ್ತೆ, ಪೋರ್ಟ್ಫೋಲಿಯೋನೇ ಬೇರೆ ಇರುತ್ತೆ. ಆದ್ದರಿಂದ ನಿಮ್ಮ ವಾಚ್ ಲಿಸ್ಟ್ನ ಒಂದು ಸರಿ ನೋಡಿ, ಯಾವುದು ನಿಮಗೆ ಒಳ್ಳೆ ಕಂಪನಿ ಅಂತ ಅನಿಸುತ್ತೋ ಅಂಥ ಒಂದು ಕಂಪನಿಗಳ ಒಂದು ಲಿಸ್ಟನ್ನು ಮಾಡಿ. 10ರಿಂದ 15 ಕಂಪನಿಗಳು. ಇಷ್ಟು ಕಂಪನಿಗಳಲ್ಲಿ ನೀವು ಮಂತ್ಲಿ ಸ್ವಲ್ಪ 1 ಅಥವಾ 2, 3 ಸ್ಟಾಕ್ಸನ್ನು ನೀವು ಬೈ ಮಾಡ್ತಾ ಹೋಗಿ ನಿಮ್ಮ ಒಂದು ಬಜೆಟ್ನ ಪ್ರಕಾರ. ಆಗ ನಿಮ್ಮದೇ ಆದಂತಹ ಒಂದು ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ರೆಡಿ ಆಗುತ್ತೆ. ಅದು ಅಲ್ಲದೆ ನಿಮ್ಮ ಒಂದು ಸಪ್ರೇಟ್ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ಅಂತೂ ಇದ್ದೇ ಇರುತ್ತೆ. ನೀವು ಸ್ಮಾಲ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಅಥವಾ ಮಿಡ್ ಕ್ಯಾಪ್ ಇವುಗಳಲ್ಲಿ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ರಿಸ್ಕ್ ಅಪಟೇಟ್ ಪ್ರಕಾರ SIPಯನ್ನು ಸಹ ಮಾಡಿ. ಸ್ಮಾಲ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ಪೋರ್ಟ್ಫೋಲಿಯೋನಲ್ಲಿ SIP ಇನ್ವೆಸ್ಟ್ಮೆಂಟ್ ಮ್ಯೂಚುವಲ್ ಫಂಡ್ನಲ್ಲಿ ಮಾಡ್ತಾ ಹೋಗಿ. ಅದು ಅಲ್ಲದೆ ಈ ತರಹ ಒಂದು ಇನ್ವೆಸ್ಟ್ಮೆಂಟ್ ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ನಿಮ್ಮ ವಾಚ್ ಲಿಸ್ಟ್ನಲ್ಲಿರುವಂತಹ ಬೆಸ್ಟ್ ಕಂಪನಿಗಳು ನಿಮಗೆ ಅಂತ ಅನ್ನಿಸ್ತಿರುವಂಥ ಕಂಪನಿಗಳಲ್ಲಿ ಮಂತ್ಲಿ ನೀವು ಸ್ಟಾಕ್ಸನ್ನು ತೊಗೊಳ್ತಾ ಹೋಗಿ. ಮಾರ್ಕೆಟ್ ಕೆಳಗಡೆ ಬಿದ್ದಾಗ ನಿಮಗೆ ಒಳ್ಳೆಯ ಆಪರ್ಚುನಿಟಿ ಸಿಗುತ್ತೆ, ಕಡಿಮೆ ಪ್ರೈಸ್ನಲ್ಲಿ ನಿಮಗೆ ಸಿಗುತ್ತೆ. ಎಕ್ಸಾಂಪಲ್ ನೋಡಿ, ಈಗ ನಾವು ಒಂದು 10 ಸ್ಟಾಕ್ಸನ್ನು ಸೆಲೆಕ್ಟ್ ಮಾಡಿದ್ದೀವಿ. ಎಲ್ಲದರ ಒಂದು ವ್ಯಾಲ್ಯೂ ಈಗ ಲೆಟ್ ಸಪೋಸ್ 5,500 ಆಯಿತು ಅಂತ ತಿಳ್ಕೊಳ್ಳಿ. 10 ಸ್ಟಾಕ್ಗಳ ವ್ಯಾಲ್ಯೂ. ಈಗ ಮಾರ್ಕೆಟ್ ಬಿದ್ದಾಗ ಇದರ ವ್ಯಾಲ್ಯೂ ಇನ್ನೂ ಕಡಿಮೆಯಲ್ಲಿ ಸಿಗುತ್ತೆ. ಅದು 5,000 ಆಗಿರ್ಬೋದು ಅಥವಾ 4,900, 4,800 ಹೀಗೂ ಇರ್ಬೋದು. ಆವಾಗ ನಿಮಗೆ ಒಂದು ಒಳ್ಳೆಯ ಆಪರ್ಚುನಿಟಿ ಸಿಗುತ್ತೆ. ಅಥವಾ ಇನ್ನೊಂದು ಒಳ್ಳೆಯ ಒಂದು ಸ್ಟಾಕ್ ಏನಾದರೂ ಸಿಕ್ತು ಅಂದರೆ ಹೊಸ ಒಂದು ಸ್ಟಾಕನ್ನು ನೀವು ಸಹ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದು. ಯಾಕಂದರೆ ನೀವು ಒಂದೇ ಸರಿ ನಿಮ್ಮ ಒಂದು ಕ್ಯಾಪಿಟಲನ್ನು ಸೀದಾ ರಿಸ್ಕಿ ಇನ್ವೆಸ್ಟ್ಮೆಂಟನ್ನು ಮಾಡದೆ ಡೈವರ್ಸಿಫೈ ಮಾಡಿದ್ದೀರಾ. ಇದರಿಂದ ನಿಮಗೆ ರಿಟರ್ನ್ಸ್ ಸಿಗುವಂತಹ ಚಾನ್ಸಸ್ ಇರುತ್ತೆ. ಹಾಗೂ ಇದು ಯಾವುದೇ ರೀತಿಯಂತಹ ಡೆಫಿನೆಟ್ ಪ್ರೂವನ್ ಒಂದು ಏನು ಥೀಸಿಸ್ ಅಲ್ಲ, ನಾನು ಕ್ರಿಯೇಟ್ ಮಾಡಿರುವಂಥದ್ದು. ಇದು ಓವರ್ ದ ಲಾಂಗ್ ಇಯರ್ಸ್ನೇ ನಾವು ಹೇಳೋಕ್ಕಾಗುತ್ತೆ ಯಾವ ರೀತಿಯಾದಂಥ ಪರ್ಫಾರ್ಮೆನ್ಸ್ ಸಿಗುತ್ತೆ ಅಂತ. ದೊಡ್ಡ ಇನ್ವೆಸ್ಟರ್ಸ್ ಹೇಳ್ತಾರೆ ಮ್ಯೂಚುವಲ್ ಫಂಡ್ನಲ್ಲಿ ಈ ಒಂದು ಇಂಡೆಕ್ಸ್ ಫಂಡ್ ಏನಿರ್ತಾವಲ್ವ, ಇಂಡೆಕ್ಸ್ ಫಂಡನ್ನು ಬೀಟ್ ಮಾಡೋದಕ್ಕೆ ಬಹಳಷ್ಟು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳು ಬಹಳಷ್ಟು ಕಷ್ಟಪಡ್ತವೆ ಅಂತ ಹೇಳ್ತಾರೆ. ಅದರಿಂದ ಯಾವಾಗಲೂ ಈ ಒಂದು ಇಂಡೆಕ್ಸ್ ಫಂಡ್ ಅನ್ನುವಂಥದ್ದು ಟಾಪ್ ನಾಚ್ ಇರುತ್ತೆ. ಇದನ್ನು ಯಾರಾದರೂ ಪಾರ್ ಮಾಡಿದರೆ ಅವರು ಒಂದು ಒಳ್ಳೆಯ ಇನ್ವೆಸ್ಟರ್ ಅಂತ ಹೇಳ್ಬೋದು. ಅದರಿಂದ ಇಲ್ಲಿ ಯಾವುದೇ ರೀತಿಯಂಥ ಡೆಫಿನೆಟ್ ವಿಷಯಗಳೇನಿಲ್ಲ. ನಿಮ್ಮದೇ ಅಂಥ ಡಿಸಿಷನ್ನ ತಗೊಳ್ಳಿ. ನಿಮಗೆ ಏನು ಕರೆಕ್ಟ್ ಅನಿಸುತ್ತೋ ನೀವು ಅದನ್ನು ಮಾಡಿ. ಮಾರ್ಕೆಟ್ನಲ್ಲಿ ಯಾರೂ ಗುರುಗಳಲ್ಲ, ಹಾಗೂ ಮಾರ್ಕೆಟ್ನಲ್ಲಿ ಎಲ್ಲರೂ ಗುರುಗಳಾಗ್ಬೋದು. ಈ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ, ಆಯಿತಾ? ಈ ಒಂದು ವಿಡಿಯೋದಲ್ಲಿ ಇಷ್ಟ ಆಯಿತು. ನಿಮಗೆ ವಿಡಿಯೋ ಚೆನ್ನಾಗಿ ಅನಿಸ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ಲೈಕನ್ನು ಹಿಟ್ ಮಾಡಿ. ನೀವಿನ್ನೂ ಇನ್ವೆಸ್ಟ್ಮೆಂಟನ್ನು ಶುರು ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ನೀವು ಅಲ್ಲಿಂದ ಅಕೌಂಟನ್ನು ಓಪನ್ ಮಾಡಿ ಇನ್ವೆಸ್ಟ್ಮೆಂಟನ್ನು ಶುರು ಮಾಡ್ಬೋದು. ಹಾಗಾದರೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.